ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುದೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು, ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ಸು, ಕಮೆಂಟ್ಸು ಕೊಡೋದನ್ನು ಮರಿಬೇಡಿ. ಸರ್, ಏನು ಮಾಡ್ತಾ ಇದ್ದೀರಾ? ಯಾಕೆ ಗೊಂಬೆಯನ್ನು ನನ್ನ ಕೈಯಿಂದ ನೀವು ಎತ್ಕೊಂಡಿದ್ದು? ಕೊಡಿ ಸರ್, ನಾನು ನನ್ನ ಹತ್ತಿರ ನನ್ನ ಮನೆಯಲ್ಲಿ ಮಲಗಿಸ್ಕೋತೀನಿ ಎಂದಿದ್ದಳು ತನ್ನ ಕೈ ಚಾಚಿ ಹುಡುಗಿ. ನೋ, ಅವಶ್ಯಕತೆ ಇಲ್ಲ. ನನ್ನ ಮಗಳನ್ನು ನಾನೇ ಮಲಗಿಸ್ಕೋತೀನಿ. ನನ್ನ ಮಗಳು ಅವಳು. ನನ್ನ ಮಗಳು ನನಗೆ ಭಾರವಲ್ಲ ಎಂದಿದ್ದ ಎತ್ತಲೋ ನೋಡುತ್ತಾ ಆಯುಷ್. ಮೊದಲೇ ನೋವಿನಲ್ಲಿ ಇದ್ದವಳಿಗೆ ಅವನ ಮಾತು ಕೇಳಿ ಅಳುವೇ ಬಂದು ಬಿಟ್ಟಿತ್ತು. ಜೊತೆಗೆ ಕೋಪವೂ ಬಂದು ಬಿಟ್ಟಿತ್ತು. ಸೀದಾ ಅವನ ಹತ್ತಿರ ನಡೆದು ಅವನ ಎದುರಿಗೆ ನಿಂತು ಕಣ್ಣು ತುಂಬಿಕೊಂಡು ಅವನತ್ತಲೇ ನೋಡುತ್ತಾ ನಿಂತವಳು. ಯಾಕೆ ಯಾಕೆ ಸರ್ ನನ್ನ ಹೀಗೆ ಸಾಯಿಸ್ತಾ ಇದ್ದೀರಾ? ನಾನು ಏನು ಮಾಡಿದ್ದೀನಿ ಈಗ? ನಾನು ಏನು ಹೇಳಿದ್ದೆ ನಿಮಗೆ? ನಿಮಗೆ ಮೊದಲೇ ಹುಷಾರಿಲ್ಲ. ಮಾತ್ರೆ ನುಂಗಿ ಮಲಗಿ ರೆಸ್ಟ್ ಮಾಡಿ. ಗೊಂಬೆ ನಿಮ್ಮ ಹತ್ತಿರ ಇದ್ದರೆ ನಿಮಗೆ ತೊಂದರೆ ಆಗ್ಬೋದು. ನಾನು ಅವಳನ್ನು ಮಲಗಿಸ್ಕೋತೀನಿ ಅಂತ ತಾನೇ? ಮತ್ತ್ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಸರ್? ಹೀಗೆ ಈ ಸಮಯದಲ್ಲಿ ಎಲ್ಲೆಂದರಲ್ಲಿ ಓಡಾಡಿದರೆ, ಬೆಳಗಿನ ಹಾಗೆ ತಲೆ ಸುತ್ತು ಬಂದು ಬಿದ್ದರೆ ಏನು ಗತಿ ಸರ್? ಯಾಕೆ ಯಾಕೆ ಹೀಗೆ ನನ್ನ ನೆಮ್ಮದಿಯನ್ನು ಹಾಳು ಮಾಡ್ತಾ ಇದ್ದೀರಾ ನೀವು? ಕೊಡಿ ಕೊಡಿ ಇಲ್ಲಿ ಗೊಂಬೆನ. ನಾನು ಅವಳನ್ನು ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆಗೆ. ನೀವು ಈಗಲೇ ಹೋಗಿ ಮಲಗಿ ರೆಸ್ಟ್ ಮಾಡಿ ಎಂದು ಗೊಂಬೆಯನ್ನು ಎತ್ತಿಕೊಳ್ಳಲು ಕೈ ಹಾಕಿದ್ದಳು ಕುಂಕುಮ. ಅವಳ ಕೈ ಹಿಡಿದು ತನ್ನತ್ತ ಸೆಳೆದುಕೊಂಡು ಅವಳನ್ನು ತಡೆದಿದ್ದ ತನ್ನ ಮಗಳನ್ನು ಎತ್ತಿಕೊಳ್ಳದಂತೆ. ನೋ ನೋ ಮೀನ್ಸ್ ನೋ. ಮಿಸ್ ಕುಂಕುಮ, ನನ್ನ ಮಗಳನ್ನು ಹೇಗೆ ನೋಡ್ಕೋಬೇಕು ಅಂತ ನನಗೆ ಗೊತ್ತು. ಅವಳು ನನ್ನ ಮಗಳು. ನನ್ನ ಜೊತೆನೇ ಇರ್ತಾಳೆ. ಯಾರ್ಯಾರ್ದೋ ಜೊತೆಯಲ್ಲಿ ಅವಳು ಇರೋದು ನನಗೆ ಇಷ್ಟ ಆಗಲ್ಲ. ಬೇರೆಯವರನ್ನು ನಂಬಿ ನಮ್ಮ ಮಕ್ಕಳನ್ನು ಬಿಡೋಕ್ಕಾಗುತ್ತಾ ಹೇಳು? ನೀನು ನೀನು ಇವತ್ತು ಇರ್ತೀಯಾ, ನಾಳೆನೂ ಇರ್ತೀಯಾ ಅಂತ ಹೇಗೆ ಹೇಳೋಕ್ಕಾಗುತ್ತೆ ಅಲ್ವಾ? ಆಮೇಲೆ ಆಮೇಲೆ ನನಗೆ ಅವಳಿಗೆ ನಾನು ಅಷ್ಟೇ ತಾನೇ? ನಿನ್ನನ್ನು ಹಚ್ಚಿಕೊಂಡಳು ಅಂತಿಟ್ಕೋ. ನಾಳೆ ನೀನು ಇಲ್ಲ ಎಂದರೆ ಅವಳನ್ನು ಹೇಗೆ ಸಂಭಾಳಿಸಲಿ ನಾನು? ಅದರ ಬದಲು ಈಗಲೇ ಅವಳಿಗೆ ಇದನ್ನೆಲ್ಲ ಅಭ್ಯಾಸವನ್ನೇ ಮಾಡದೇ ಇದ್ದರೆ ಒಳ್ಳೆಯದು ಅಲ್ವಾ ಎಂದಿದ್ದ ಅವಳ ಕೈ ಹಿಡಿದೆ ಆಯುಷ್. ಹಾಗೆಯೇ ಅವಳತ್ತ ಬಾಗಿದವನು. ಹೌದು, ನನಗೆ ಏನಾದರೂ ಆದರೆ ನಿನಗೇನು? ನಾನು ಹೇಗೆ ಇದ್ದರೆ ನಿನಗೇನು? ಓ, ನೀನೇ ಹೇಳಿದ್ದೆ ಅಲ್ವಾ ನಾನು ನಿನ್ನ ಪೇಷಂಟ್, ನನ್ನ ಜವಾಬ್ದಾರಿ ನಿನ್ನದು ಅಂತ. ಈಗಿನಿಂದ ಈ ಕ್ಷಣದಿಂದಲೇ ಸ್ವತಃ ನಾನೇ ನಿನ್ನನ್ನು ನನ್ನ ಜವಾಬ್ದಾರಿಯಿಂದ ಮುಕ್ತ ಮಾಡ್ತಾ ಇದ್ದೀನಿ. ಹೋಗು. ಇಂದಿನಿಂದ ಈ ಕ್ಷಣದಿಂದ ನೀನು ನನ್ನ ಎಲ್ಲ ಜವಾಬ್ದಾರಿಗಳಿಂದಲೂ ಸಂಪೂರ್ಣ ಮುಕ್ತಳು. ನನ್ನ ಎಲ್ಲ ಜವಾಬ್ದಾರಿಗಳಿಂದಲೂ ಸಂಪೂರ್ಣ ಮುಕ್ತಳು ನೀನು. ನನ್ನನ್ನು ನೀನು ನೋಡ್ಕೋಬೇಕಾಗಿಲ್ಲ. ನಿನಗೆ ಬೇಕಾಗಿರುವುದು ಕೂಡ ಇದೆ ಅಲ್ವಾ? ನನ್ನ ಕಾಟದಿಂದ ದೂರ ಹೋಗೋದು. ನೀನೇ ಹೇಳಿದೆ ತಾನೇ ನಿನ್ನ ಸಾಯಿಸ್ತಾ ಇದ್ದೀನಿ ಅಂತ ನಾನು? ಹೋಗು, ಬದುಕು, ಎಂಜಾಯ್ ಯುವರ್ ಫ್ರೀಡಮ್, ಗೋ ಎಂದು ಪಿಸುಗುಟ್ಟಿದಂತೆ ಹೇಳಿದ್ದ ತನ್ನ ಹಿಡಿತದಲ್ಲಿ ಇದ್ದ ಅವಳ ಕೈಯನ್ನು ಬಿಡದೆ ಆಯುಷ್. ಅವನ ಮಾತುಗಳನ್ನು ಕೇಳಿ ನಿಂತ ನೆಲವೇ ಕುಸಿದ ಅನುಭವವಾಗಿತ್ತು. ತನ್ನ ಉಸಿರೇ ನಿಂತು ಹೋಗಿಬಿಡುತ್ತದೆ ಎನ್ನುವ ಭಾವನೆ. ಕಣ್ಣೀರು ಅವಳ ದುಂಡುಗೆನ್ನೆಯನ್ನು ಸೋಕಿದ್ದವು ಈಗ. ಅವನನ್ನೇ ದೀನವಾಗಿ ನೋಡುತ್ತಾ ಬಿಕ್ಕಿದ್ದಳು ಹುಡುಗಿ. ಅವಳು ಅಳುವುದನ್ನು ನೋಡಿ ಸಂಕಟವಾಗಿತ್ತು ಅವನಿಗೆ. ಅವಳನ್ನು ಇನ್ನೂ ತನ್ನ ಸನ್ನಿಹ ಎಳೆದುಕೊಂಡವನು ಅವಳ ದುಂಡುಗೆನ್ನೆಯನ್ನು ಸೋಕುತ್ತಿದ್ದ ಕಣ್ಣೀರನ್ನು ಮೃದುವಾಗಿ ತೊಡೆದಿದ್ದ ಆಯುಷ್. ಕಾಮ್ ಡೌನ್, ಕಾಮ್ ಡೌನ್. ಯಾಕೆ ಹೀಗೆ ಅಳೋದು ನೀನು ಈಗ? ನಾನೇನು ಮಾಡಿದ್ದೆ ಈಗ ಅಂತ ಅಳ್ತಾ ಇದೀಯಾ ನೀನು? ನಾನು ಹೇಳೋದು ಅರ್ಥ ಆಗ್ತಾ ಇದೆ ತಾನೇ ನಿನಗೆ? ನೋಡು, ಬಂಗಾರಿ ಇನ್ನೂ ಪುಟ್ಟ ಮಗು. ಅವಳು ನಿನ್ನನ್ನು ಹೀಗೆ ಇಷ್ಟೊಂದು ಹಚ್ಚಿಕೊಂಡರೆ, ಆಮೇಲೆ ನೀನು ಇಲ್ಲ ಅಂದರೆ ಅವಳ ಪರಿಸ್ಥಿತಿ ಏನಾಗ್ಬೋದು ಅಂತ ಯೋಚಿಸಿದ್ಯಾ ನೀನು? ಅವಳನ್ನು ಸಂಭಾಳಿಸೋದು ನನಗೆ ಕಷ್ಟ ಆಗಲ್ವಾ ನಾಳೆ? ಅದಕ್ಕೆ ಅವಳು ನನ್ನ ಜೊತೆಗೇ ಇರಲಿ ಎಂದು ಹೇಳ್ತಾ ಇರೋದು. ನನ್ನ ಮಾತನ್ನು ಸ್ವಲ್ಪ ಅರ್ಥ ಮಾಡ್ಕೋ, ಅಳ್ಬೇಡ ಪ್ಲೀಸ್ ಎಂದು ಮೃದುವಾಗಿ ಹೇಳಿ ಅವಳ ಕಣ್ಣೀರು ತೊಡೆದಿದ್ದ ನಿಧಾನವಾಗಿ ಆಯುಷ್. ಅವನ ಮಾತುಗಳು, ಅವನ ವರ್ತನೆ ಯಾವುದೂ ಅರ್ಥವಾಗಿರಲಿಲ್ಲ ಹುಡುಗಿಗೆ. ಅವನ ಮೃದುವಾದ ಮಾತುಗಳು, ಅವನ ಸಮಾಧಾನಪಡಿಸುವ ರೀತಿಗೆ ಮಂತ್ರಮುಗ್ಧಳಾದವಳಂತೆ ಅವನನ್ನೇ ನೋಡುತ್ತಾ ನಿಂತು ಬಿಟ್ಟಿದ್ದಳು ಕುಂಕುಮ. ಆದರೆ ಅವಳ ಅಳು ಇನ್ನೂ ಜಾಸ್ತಿಯಾಗಿತ್ತು. ಇವರ ವರ್ತನೆಯೇ ಅರ್ಥ ಆಯ್ತಾ ಇಲ್ವಲ್ಲ ನನಗೆ? ಯಾಕೆ ಹಿಂಗೆ ಆಡ್ತಾವ್ರೆ ಈ ಸಾಮ್ರಾಟ್ರು? ಯಾಕೆ ಏನೇನೋ ಮಾತಾಡ್ತಾವ್ರೆ? ನಾನ್ಯಾಕೆ ಎಲ್ಲೋ ಹೋಯ್ತೀನಿ ಈಗ? ಈಗಷ್ಟೇ ಕೆಲಸಕ್ಕೆ ಸೇರಿ ಈಗಲೇ ಬಿಟ್ಬಿಟ್ಟು ಎಲ್ಲಾರ ಹೋಗೋಕ್ಕೆ ನನಗೇನು ಬೇರೆ ಕೆಲಸ? ನನಗೋಸ್ಕರ ಮಡಿಕೊಂಡು ಕಾಯ್ತಾವ್ರ ಯಾರಾರುವೆ? ಅಳುತ್ತಲೇ ಯೋಚಿಸುತ್ತಿದ್ದಳು ಹುಡುಗಿ. ಅವಳ ಅಳು ಅವನನ್ನು ಅತಿಯಾಗಿ ಹಿಂಸಿಸುತ್ತಿತ್ತು. ಅವನಿಂದ ಅವಳ ನೋವನ್ನು ಸಹಿಸಲು ಸಾಧ್ಯವಿರಲಿಲ್ಲ. ನೋಡಲಾಗುತ್ತಿಲ್ಲ ಅವನಿಂದ ಅವಳ ಅವಸ್ಥೆಯನ್ನು. ಅವಳಿಗೆ ಬೆನ್ನು ಹಾಕಿ ನಿಂತು ಬಿಟ್ಟ ಆಯುಷ್. ನಾಟ್ಯ ಅವನ ತೋಳ ಮೇಲೆಯೇ ನಿದ್ದೆಗೆ ಜಾರಿ ಬಿಟ್ಟಿದ್ದಳು ಪಾಪ.
ನಾನ್ಯಾಕೆ ಎಲ್ಲೋ ಹೋಗ್ತೀನಿ ಸರ್? ಏನು ಮಾತಾಡ್ತಾ ಇದ್ದೀರಾ ನೀವು? ನಿಮಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ ಮೊದಲಿಂದಾನುವೆ ತಾನೇ? ಅದಕ್ಕೆ ಅದಕ್ಕೆ ಮತ್ತೆ ನನ್ನ ಹತ್ತಿರ ನಿಮ್ಮ ಮಗಳನ್ನ ಕಳಿಸ್ತಾ ಇಲ್ಲ. ಹಾಗಂತ ನಿಜ ಹೇಳಿ. ಅದು ಬಿಟ್ಬಿಟ್ಟು ಏನೇನೋ ಹೇಳಬೇಡಿ. ಸರಿ ಬಿಡಿ, ನಿಮಗೆ ನಿಮ್ಮ ಮಗಳು ನನ್ನ ಜೊತೆ ಇರೋದು ಇಷ್ಟ ಇಲ್ಲ ಅಂದರೆ ಬೇಡ. ನಿಮ್ಮ ಜೊತೆನೇ ಮಡಿಕಳಿ. ಅವಳು ನಿಮ್ಮ ಮಗಳು. ನನಗೆ ಏನಾದರೂ ಹೇಳುವ ಅಧಿಕಾರ ಇಲ್ಲದೆ ನಿಮ್ಮ ಇಷ್ಟ ಎಂದು ಅಳುತ್ತಲೇ ಹೇಳಿ ಓಡಿಬಿಟ್ಟಿದ್ದಳು. ಅವಳಿಗೆಂದು ಕೊಟ್ಟಿದ್ದ ಮನೆಯತ್ತ ಕುಂಕುಮ. ಹುಡುಗಿಯನ್ನ ತಡೆಯಬೇಕು. ಅವಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡು ಅವಳ ಜೊತೆಗೆ ತಾನೂ ಕೂಡ ಮನಸಾರ ಅತ್ತು ಸಮಾಧಾನ ಮಾಡಿಕೊಳ್ಳಬೇಕು. ಅವಳನ್ನು ಸಮಾಧಾನ ಮಾಡಬೇಕು ಎಂಬ ತೀವ್ರ ಬಯಕೆಯಾಗಿತ್ತು ಅವನಿಗೆ. ಆದರೂ ತಡೆದ. ಕರುಳು ಕಿವುಚಿದಂಥ ನೋವಾಗಿತ್ತು ಅವನಿಗೆ ಅವಳ ಸಂಕಟವನ್ನು ನೋಡಿ. ಆದರೂ ಸಹಿಸಿದ. ನನಗೆ ಯಾವ ಹಕ್ಕಿದೆ ಅವಳನ್ನು ತಡೆಯಲು? ನನಗೆ ಯಾವ ಅಧಿಕಾರವಿದೆ ಅವಳನ್ನು ಸಮಾಧಾನ ಮಾಡಲು? ಏನು ಸಂಬಂಧವಿದೆ ನನಗೂ ಅವಳಿಗೂ? ಹಾಂ, ಇದೇ ಸರಿ. ನನ್ನ ಮಗಳ ಸಂತೋಷಕ್ಕಾಗಿ ನಿನಗೆ ನೋವು ನೀಡುತ್ತಿದ್ದೇನೆ ಹುಡುಗಿ, ಕ್ಷಮಿಸಿಬಿಡು. ಆದರೆ ನನಗೆ ಅನಿವಾರ್ಯ ಇದು. ನಿನಗೆ ಗೊತ್ತಿಲ್ಲ ಬಹುಶಃ. ನೀನು ನೀನು ವರು ಮೆಚ್ಚಿ ಮದುವೆ ಆಗಬೇಕು ಎಂದುಕೊಂಡಿರುವ ಹುಡುಗಿ. ಅವನ ಮನಗಳನ್ನು ಬೆಳಗುವವಳು. ಆ ಒಂದು ಯೋಚನೆಯೇ ಅಸಹನೀಯ ನೋವು ನೀಡಿತ್ತು ಅವನಿಗೆ. ಕಣ್ಣು ಒತ್ತಿಕೊಂಡಿದ್ದ. ಅವನು ಅವನು ನಾಳೆಯೇ ಬಂದು ನಿನಗೆ ಅವನ ಮನಸ್ಸಿನ ಭಾವನೆಗಳನ್ನು ಹೇಳಬಹುದು. ಆಗ ನನ್ನ ಮಾತಿನ ಅರ್ಥ ನಿನಗೆ ತಿಳಿಯಬಹುದು. ಸಾರಿ ಕಣೆ ಹುಡುಗಿ, ನಿನ್ನ ಮನಸ್ಸನ್ನು ನೋಯಿಸಿದ್ದಕ್ಕೆ. ಇವತ್ತಲ್ಲ ನಾಳೆ ನನ್ನನ್ನು ಅರ್ಥ ಮಾಡಿಕೊಳ್ಳಬಹುದು ನೀನು ಎಂದುಕೊಂಡವನು ತನ್ನ ಬಂಗಲೆಯತ್ತ ಹೆಜ್ಜೆ ಹಾಕಿದ್ದ. ತನ್ನ ಮಗಳನ್ನ ಎತ್ತಿಕೊಂಡು ಆಯುಷ್ ಅಳುತ್ತಲೇ ಮನೆಗೆ ಬಂದವಳನ್ನ ನೋಡಿ ಗಾಬರಿಯಿಂದ ಅವಳತ್ತ ಧಾವಿಸಿ ಅವಳ ಹೆಗಲ ಸುತ್ತ ಕೈ ಬಳಿಸಿ ಹಿಡಿದು ಒಂದು ಕಡೆಗೆ ಕೂರಿಸಿದ್ದಳು ಕುಂಕುಮಾಳನ್ನ. ಮಂದಾರ, ಏನಾಯ್ತೆ ಕುಂಕುಮ್? ಏನು ನಿನ್ನ ಅವಸ್ಥೆ? ಗೊಂಬೆ ಇಲ್ಲೇ? ಯಾಕೆ ಹಿಂಗೆ ಅಳ್ತಾ ಇದೀಯಾ? ಈಗಲಾದರೂ ಏನಾಗದೆ ನಿನಗೆ ಅಂತವ ಹೇಳೇನಂತಾವು ಮಾರೈತಿ? ನೋಡೋಕ್ಕಾಗ್ತಾ ಇಲ್ಲ ನನ್ನ ಕೈಲಿ ನಿನ್ನ ಈ ಪರಿಸ್ಥಿತಿನ ಎಂದು ಗೋಗರೆದಿದ್ದವಳು ಅವಳನ್ನ. ಮಂದಾರ ತಾನೂ ಕೂಡ ಕಣ್ಣು ತುಂಬಿಕೊಂಡು ಒಮ್ಮೆಲೇ ತನ್ನ ಪಕ್ಕ ಕುಳಿತಿದ್ದ ಗೆಳತಿಯನ್ನ ಅಪ್ಪಿ ಭೋರ್ ಎಂದು ಹೊಳತೊಡಗಿದ್ದಳು ಕುಂಕುಮ. ಅವಳ ಬೆನ್ನು ಸವರುತ್ತಾ ಕುಳಿತಳು ಮಂದಾರ. ಅವಳಿಗೆ ಸಮಾಧಾನವಾಗುವವರೆಗೂ ಅತ್ತು ಬಿಡಲಿ ಎಂದುಕೊಂಡು. ಆಯ್ತಾ ಇಲ್ಲ ಕಣೆ ಮಂದ, ನಂತಾವು ಈ ಹಿಂಸೆಯನ್ನು ಸಹಿಸಕ್ಕೆ ಆಯ್ತಾ ಇಲ್ಲ. ನಾನ್ಯಾವ ಪಾಪ ಮಾಡಿದ್ದೀನಿ ಅಂತವ ಹಿಂಗೆ ನೋವು ಹಿಂಸೆ ಕೊಡ್ತಾವನೋ ದೇವ್ರು. ಹುಟ್ಟುವಾಗಲೇ ಅನಾಥೆಯ ಪಟ್ಟ. ಹೇಳೋರು ಕೇಳೋರು ಯಾರೂ ಇಲ್ದಂಗೆ ಹುಟ್ಟಿಸಿದ. ಯಾರ ಪ್ರೀತಿ ಮಮತೆಗಳನ್ನು ಕೂಡ ಅನುಭವಿಸೋದನ್ನ ಬರೀಲಿಲ್ಲ ನನ್ನ ಹಣೆಯಲ್ಲಿ. ಮಂದ, ನಾನು ಏನೇ ಬಯಸಿದ್ರು ನನಗೆ ಅದು ಸಿಗಲ್ಲ ಕಣೆ. ಹೇಳು, ನಾನು ಯಾರ ಪ್ರೀತಿಯನ್ನು ಕೂಡ ಬಯಸಬಾರ್ದಾ? ಯಾಕೆ ನಾನು ಮನುಷ್ಯಳೇ ಅಲ್ವಾ? ನನಗೂ ನನ್ನೋರು, ನನ್ನ ಪ್ರೀತಿಸುವ ಒಂದು ಜೀವ ಇರಬೇಕು ಅನ್ನೋ ಆಸೆ ಇರಲ್ವಾ? ಆದರೆ ಅದನ್ನೆಲ್ಲ ಅನುಭವಿಸೋಕೆ ನನ್ನ ಹಣೆಯಲ್ಲಿ ಬರೆದಿಲ್ಲ ಕಣೆ ಮಂದ. ಅನಾಥೆಯಾಗಿ ಹುಟ್ಟಿ ಅನಾಥೆಯಾಗಿಯೇ ಸಾಯೋದು ನನ್ನ ಹಣೆ ಬರಹದಲ್ಲಿ ಬರೆದು ಕಳಿಸಿದ್ದಾನೆ ಆ ದೇವರು. ಯಾಕೆ ಮಂದ, ನಾನೇನು ಪಾಪ ಮಾಡಿದ್ದೀನಿ ಎಂದು ಒಂದೇ ಸಮನೆ ಹತ್ತು ಸುಸ್ತಾಗಿ ಬಿಟ್ಟಿದ್ದಳು ಹುಡುಗಿ. ಮಂದಾರ ಎಷ್ಟೇ ಸಮಾಧಾನ ಮಾಡಿದರೂ ಅವಳ ಅಳು ನಿಲ್ಲುತ್ತಿಲ್ಲ. ಬೇರೆ ದಾರಿ ಕಾಣದೆ ಅವಳನ್ನ ಕಷ್ಟಪಟ್ಟು ಕರೆದೊಯ್ದು ಬಲವಂತವಾಗಿ ಮಲಗಿಸಿದ್ದಳು ಮಂದಾರ. ಹತ್ತು ಸುಮಾರು 1 ಗಂಟೆಯ ನಂತರ ಸುಸ್ತಾಗಿ ನಿದ್ದೆ ಹೋಗಿದ್ದಳು ಕುಂಕುಮ. ಅವಳ ತಲೆಯನ್ನು ತಟ್ಟುತ್ತಿದ್ದವಳಿಗೆ ಅಳು ಬಂದು ಬಿಟ್ಟಿತ್ತು ಗೆಳತಿಯ ಸ್ಥಿತಿ ನೋಡಿ. ಅವಳ ಪಕ್ಕವೇ ತಾನೂ ಮೈಚಾಚಿದವಳು ಯೋಚನೆಗೆ ಬಿದ್ದಿದ್ದಳು ಮಂದಾರ. ಅಸಲಿಗೆ ಏನಾಗ್ತದೆ ಇಲ್ಲಿ? ಯಾಕೆ ಈ ಪರಿ ಅಳ್ತಿದ್ದಾಳೆ ಇವಳು? ಅರ್ಥವಾಗಲಿಲ್ಲ ಅವಳಿಗೆ. ಬೆಳಗಿನ ಜಾವ 6ರ ಸುಮಾರಿಗೆ ನರಳುವ ಧ್ವನಿ ಕೇಳಿ ಎಚ್ಚರವಾಗಿತ್ತು ಮಂದಾರಾಳಿಗೆ. ಗಾಬರಿಯಿಂದ ಕಣ್ಣು ಬಿಟ್ಟವಳು ತನ್ನ ಪಕ್ಕದಲ್ಲೇ ಮಲಗಿದ್ದ ಕುಂಕುಮಾಳ ಹಣೆಯ ಮೇಲೆ ಕೈಯಿಟ್ಟವಳು ಬೆಚ್ಚಿ ಕೈ ಹಿಂದಕ್ಕೆ ತೆಗೆದುಕೊಂಡಿದ್ದಳು. ಅವಳ ಹಣೆ ಕಾದ ಕೆಂಡದಂತಾಗಿತ್ತು. ಅಯ್ಯೋ, ಇದೇನು ಹಿಂಗೆ ಸುಡ್ತಾದೆ ಹುಡುಗಿಯ ಹಣೆ? ಇಷ್ಟೊಂದು ಜ್ವರ ಬಂದ್ಬಿಟ್ಟದಲ್ಲ. ನರಳ್ತಾ ಅವಳೆ. ಏನಪ್ಪ ಮಾಡೋದು ನಾನೀಗ? ಹಾಂ, ಮೊದಲು ತಣ್ಣೀರಿನ ಪಟ್ಟಿ ಹಾಕ್ತೀನಿ. ಆಮೇಲೆ ಆ ಬಂಗ್ಲೆಗೆ ಹೋಗಿ ಯಾರಾರ ಎದ್ದವ್ರ ಅಂತ ನೋಡ್ತೀನಿ. ಇಲ್ಲ ಅಂದರೆ ನಾನೇ ಕರ್ಕೊಂಡು ಹೋಯ್ತೀನಿ ಹಾಸ್ಪಿಟಲ್ಗೆ. ಆದರೆ ಇವಳಿಗೆ ನಡಿಯಕ್ಕಾದ್ರೂ ಆಗಬೇಕಲ್ಲ, ನೋಡೋಣ ಆಮೇಲೆ ಎಂದುಕೊಂಡು ದಡಬಡಿಸಿ ಎದ್ದವಳು. ಒಳಗೆ ಹೋಗಿ ಒಂದು ಬಟ್ಟೆಯನ್ನು ಒಂದು ತಟ್ಟೆಯಲ್ಲಿ ತಣ್ಣೀರನ್ನು ತಂದವಳು. ಬಟ್ಟೆಯನ್ನು ತಣ್ಣೀರಿನಲ್ಲಿ ಎದ್ದಿ ಅವಳ ಹಣೆಯ ಮೇಲೆ ಇಟ್ಟಿದ್ದಳು ಮಂದಾರ. ಎಷ್ಟು ಹೊತ್ತಿಂದ ಜ್ವರ ಆಯಿತೋ ಕಾಣೆ. ನನಗೆ ನಿದ್ದೆ ಬಂದಿದ್ದೇ ತಡ. ಆಮೇಲೆ ಎಚ್ಚರ ಆಗಲೇ ಇಲ್ಲ. ಛೇ, ನಿನ್ನೆ ತುಂಬ ಅಳ್ತಾ ಇದ್ಲಲ್ಲ. ಯಾವುದೋ ವಿಷಯವನ್ನು ಮನಸ್ಸಿಗೆ ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ ಅನಿಸುತ್ತೆ. ಅದಕ್ಕೆ ಹೀಗಾಗಿರೋದು ಇವಳ ಪರಿಸ್ಥಿತಿ. ಅದನ್ನು ಬಾಯ್ಬಿಟ್ಟು ನನ್ನ ಹತ್ರನಾರು ಹೇಳ್ಕೊಂಡಿದ್ರೆ ನೋವಾರು ಸ್ವಲ್ಪ ಕಡಿಮೆ ಆಗಿರೋದು. ಯಾವತ್ತೂ ಹೀಗೆಲ್ಲ ನನ್ನಿಂದ ಏನನ್ನ ಮುಚ್ಚಿಟ್ಟೋಳೇ ಅಲ್ಲ ಇವಳು. ಈಗ್ಯಾಕೆ ಹಿಂಗೆ ಮಾಡ್ತಾ ಇದ್ದಾಳೋ ಕಾಣೆ. ಏನೋ ಅಂಥ ವಿಷಯ ಇರಬಹುದು ನನ್ನ ಹತ್ರನೂ ಮುಚ್ಚಿಡುವಂಥದ್ದು. ಇಲ್ಲಿ ಬಂದ ಮೇಲೇನೆ ಹಿಂಗೆಲ್ಲ ಆಡ್ತಾ ಇರೋದು ಇವಳು. ಅಂದರೆ ಇಲ್ಲೇ ಏನೋ ಅವಳ ಮನಸ್ಸಿಗೆ ನೋವಾಗುವಂಥದ್ದು ಏನೋ ಆಯ್ತಾ ಇದೆ. ಆದರೆ ಏನು?
ಈ ಮನೆಯ ರಾಜಕುಮಾರ ಆಯುಷ್ ಆಚಾರ್ಯ ಅವರೇ ಏನಾರ ಇವಳ ಮನಸ್ಸಿಗೆ ನೋವಾಗಂಗೆ ಮಾತಾಡ್ತಾವ್ರ? ಅವರಿಗೆ ಇವಳನ್ನ ಕಂಡ್ರೆ ಆಗಕ್ಕಿಲ್ಲ ಅಂತವ ಇವಳೇ ಹೇಳ್ತಿದ್ಲು ಅಲ್ವಾ? ಇದ್ರೂ ಇರಬಹುದು. ಅವಳ ಆಲೋಚನೆ ಅವಳ ನರಳುವಿಕೆಯಿಂದ ನಿಂತಿತ್ತು. ಏನೇನೋ ಬಡಬಡಿಸುತ್ತಿದ್ದಳು ಹುಡುಗಿ ಜ್ವರದ ತಾಪಕ್ಕೆ. ಯಾಕೆ ಹೀಗೆ ಸಾಯಿಸ್ತಾ ಇದ್ದೀರಾ ನನ್ನ? ನನಗೆ ನನಗೆ ಯಾರೂ ಇಲ್ಲ. ಯಾರಿಗೆ ಹೇಳಲಿ ನನ್ನ ಹೀಗೆ ಏನೇನೋ ಬಡಬಡಿಕೆ. ಅವಳ ಮಾತು ಸರಿಯಾಗಿ ಕೇಳಿಸುತ್ತಿಲ್ಲ, ಅರ್ಥವೂ ಆಗುತ್ತಿಲ್ಲ ಮಂದಾರಾಳಿಗೆ. ಆದರೆ ತುಂಬ ಸಂಕಟವಂತೂ ಆಗುತ್ತಿತ್ತು. ಅವಳ ತಲೆಯ ಹತ್ತಿರ ಬಂದು ಕುಳಿತಿದ್ದಳು. ಕುಂಕುಮ್, ಇಲ್ನೋಡೆ, ಎಚ್ಚರ ಮಾಡ್ಕೋ, ನಾನಿದ್ದೀನಿ ಕಣೆ ನಿನ್ ಜೊತೆ. ಯಾಕೆ ಹೀಗೆಲ್ಲ ಇಲ್ಲದೆ ಇರೋದನ್ನೆಲ್ಲ ಯೋಚನೆ ಮಾಡಿ ನಿನ್ನ ಆರೋಗ್ಯ ಕೆಡಿಸ್ಕೊತಾ ಇದೀಯ ನೀನು? ನೋಡು, ಜ್ವರ ಹೆಂಗೆ ಏರದೆ ನಿನಗೆ ಅಂತವ. ಯಾಕೆ ಹಿಂಗೆ ಆಡ್ತಾ ಇದೆಯೋ? ಈಗ ಅರ್ಥನೇ ಆಯ್ತಾ ಇಲ್ಲ ಕಣೆ ನನಗೆ. ನಾನು ಯಾರೂ ಅಲ್ವೇನೆ ಹಂಗಾರೆ ನಿನಗೆ ಎಂದಿದ್ದಳು ನೋವಿನಿಂದ ಮಂದಾರ. ಕಷ್ಟಪಟ್ಟು ಕಣ್ಣು ಬಿಟ್ಟು ಗೆಳತಿಯತ್ತ ನೋಡಿ ಕಣ್ತುಂಬಿಕೊಂಡಿದ್ದಳು ಕುಂಕುಮ ತನಗೆ ಆಗುತ್ತಿರುವ ಸಂಕಟಕ್ಕೆ. ಅವಳ ಕಣ್ಣೀರು ನೋಡಿ ಇವಳಿಗೆ ಗಾಬರಿ, ನೋವು ಎಲ್ಲವೂ ಆಗಿತ್ತು. ಯಾಕೆ ಕಣ್ಣೀರು? ತುಂಬ ಕಷ್ಟ ಆಯ್ತಾ ಇದೆಯೇನೆ ಕುಂಕುಮ್? ಅಳ್ಬೇಡ ಕಣೆ, ನಾನಿದ್ದೀನಲ್ಲ. ನಾನು ಹೋಗ್ಬಿಟ್ಟು ಆ ಬಂಗ್ಲೆನಾಗೆ ಯಾರಾರ ಎದ್ದವ್ರ ಅಂತ ನೋಡ್ಬಿಟ್ಟು ಬರ್ತೀನಿ ಎಂದವಳು. ಅಲ್ಲಿಂದ ಎದ್ದು ಹೊರಗಡೆ ಓಡಿದ್ದಳು ಮಂದಾರ. ತನ್ನ ಮಗಳನ್ನ ಎತ್ತಿಕೊಂಡು ರೂಮಿಗೆ ತಂದು ಮಲಗಿಸಿ ಅವಳ ಪಕ್ಕಕ್ಕೆ ತಾನೂ ಮೈಚಾಚಿದ್ದ ಆಯುಷ್. ಆದರೆ ನಿದ್ದೆ ಅವನ ಹತ್ತಿರ ಸುಳಿಯುತ್ತಿಲ್ಲ. ಕಣ್ಣು ಮುಚ್ಚಿದರೆ ಸಾಕು ಅವಳದೇ ಮುದ್ದು ಮುಖ ಕಣ್ಮುಂದೆ ಬಂದು ಅವನ ನಿದ್ದೆ ಕೆಡಿಸುತ್ತಿತ್ತು. ಅದರಲ್ಲೂ ಈಗಂತೂ ಅವಳ ಮುತ್ತಿನ ನೆನಪೇ ಮತ್ತೇರಿಸುತ್ತಿತ್ತು ಅವನಿಗೆ. ಒದ್ದಾಡಿ ಹೋದ ಆಯುಷ್. ಹೊರಳಾಡಿ ಹೊರಳಾಡಿಯೇ ಅಂತೂ ಇಂತೂ ಬೆಳಗು ಮಾಡಿದ್ದ ಅವನು. ಯಾವಾಗ ಬೆಳಕು ಹರಿದೀತೋ ಎಂದು ಕಾದವನು 6 ಗಂಟೆ ಆಗುತ್ತಿದ್ದಂತೆ ಎದ್ದು ತನ್ನ ನಿತ್ಯ ಕರ್ಮಗಳನ್ನು ಪೂರೈಸಿದವನೇ ಕೆಳಗೆ ಬಂದು ಸೀದಾ ತನ್ನ ಗಾರ್ಡನ್ ಏರಿಯಾಕ್ಕೆ ಹೆಜ್ಜೆ ಹಾಕಿದ್ದ. ಯಾಕೋ ಇಂದು ಆಯುಷ್ ನಿತ್ಯವೂ ತನ್ನ ವ್ಯಾಯಾಮ ಮಾಡಿ ಕೆಳಗೆ ಬರುತ್ತಿದ್ದವನಿಗೆ ಇವತ್ತ್ಯಾಕೋ ಗಾರ್ಡನ್ಗೆ ಹೋಗಿ ಬಿಡೋಣ ಎನಿಸಿತು. ಅದಕ್ಕೆ ಅಲ್ಲಿಗೆ ಬಂದು ಜಾಗಿಂಗ್ ಮಾಡತೊಡಗಿದ್ದ ಅವನು. ಮಂದಾರ ಆ ಬಂಗಲೆಯ ಒಳಗೆ ಹೋದವಳೇ ಅಲ್ಲ. ಈಗಲೇ ಮೊದಲ ಸಲ ಅವಳು ಅತ್ತ ಹೋಗುತ್ತಿರುವುದು. ಗಾಬರಿಯಾಗುತ್ತಿತ್ತು ಅವಳಿಗೆ ಬಂಗಲೆಗೆ ಹೋಗಲು. ಆದರೆ ಅನಿವಾರ್ಯ ಅವಳಿಗೆ. ಓಡುತ್ತಲೇ ಕಾಂಪೌಂಡ್ ಒಳಗಡೆ ಬಂದಿದ್ದಳು ಅವಳು. ಸುತ್ತಲೂ ಒಮ್ಮೆ ಕಣ್ಣಾಡಿಸಿದವಳಿಗೆ ಅಲ್ಲಿಯೇ ಜಾಗಿಂಗ್ ಮಾಡುತ್ತಿದ್ದ ಆಯುಷ್ ಕಣ್ಣಿಗೆ ಬಿದ್ದಿದ್ದ. ಇವರು ಆಯುಷ್ ಸರ್ ಅಲ್ವಾ, ಇಲ್ಲೇ ಅವರಲ್ಲ ಎಂದುಕೊಂಡು ಅವನು ಇರುವತ್ತ ಓಡಿದಂತೆಯೇ ಬಂದಿದ್ದಳು ಮಂದಾರ. ಅವನನ್ನ ನೋಡಿದ್ದರೆ ಮೊದಲೇ ಭಯ ಅವಳಿಗೆ. ಹೆಂಗಪ್ಪ ಮಾತಾಡೋದು ಈಗ ಇವರು ತಾವು ಅನ್ನಿಸುತ್ತಿದ್ದರೂ ಬೇರೆ ಮಾರ್ಗವಿಲ್ಲದೆ ಬಂದಿದ್ದಳು ಅವನ ಹತ್ತಿರ. ಅವಳಿಗೆ ಬೆನ್ನು ಹಾಕಿ ನಿಂತಿದ್ದ ಅವನು. ಸರ್ ಎಂದಿದ್ದಳು ಮಂದಾರ. ಥಟ್ಟನೆ ಹಿಂದೆ ತಿರುಗಿದ್ದ ಆಯುಷ್. ಕಣ್ಣು ಸಂಕುಚಿಸಿ ಅವಳತ್ತ ಅನುಮಾನದಿಂದ ನೋಡಿ ಎಸ್ ಎಂದಿದ್ದ. ಅವಳನ್ನ ನೋಡಿ ಪರಿಚಯ ಇರಲಿಲ್ಲ ಅವನಿಗೆ. ಅದಕ್ಕೆ ಯಾರು ಇವಳು, ಅದು ಇಲ್ಲಿ ಎಂಬ ಅನುಮಾನವಾಗಿತ್ತು ಅವನಿಗೆ. ಅವನ ಗಂಭೀರ ಧ್ವನಿ, ಅವನ ಅನುಮಾನದ ನೋಟ ನೋಡಿದವಳು ಉಗುಳು ನುಗ್ಗಿದ್ದಳು ಹುಡುಗಿ ಭಯದಿಂದ. ಯಾರು ನೀವು? ಇಲ್ಲಿಗೆ ಹೇಗೆ ಬಂದ್ರಿ? ಯಾರಿಗೆ ಬೇಕಾಗಿತ್ತು ಎಂದು ಪ್ರಶ್ನೆಗಳ ಸುರಿಮಳೆಗೆ ಸುರಿಸಿದ್ದ ಆಯುಷ್. ಅದು ಸರ್, ನಾನು ಮಂದಾರ ಅಂತ, ಕುಂಕುಮಾಳ್ ಗೆಳತಿ. ಇಲ್ಲೇ ಇರ್ತೀನಿ ಅವಳ ಜೊತೆಗೆ. ಅದು ಅಲ್ಲಿ ಕುಂಕುಮ ಎಂದಿದ್ದಳು ತಡೆದು ಮಂದಾರ. ಗಾಬರಿ ಭಯಕ್ಕೆ ಮಾತೇ ಹೊರಳುತ್ತಿಲ್ಲ ಅವಳಿಗೆ. ಕುಂಕುಮ, ಏನಾಯ್ತು ಅವಳಿಗೆ? ಹುಷಾರಾಗಿದ್ದಾಳೆ ತಾನೆ? ವಾಟ್ಸ್ ದ ಮ್ಯಾಟರ್ ಎಂದಿದ್ದ ಸಣ್ಣ ಗಾಬರಿಯಿಂದಲೇ ಆಯುಷ್. ನಿನ್ನೆ ಯಾಕೋ ಅವಳ ಮನಸ್ಥಿತಿ ಸರಿಯಿದ್ದಂತೆ ಇರಲಿಲ್ಲ ಎಂದು ತಿಳಿದಿತ್ತು ಅವನಿಗೆ. ಇಲ್ಲ, ಇಲ್ಲ ಸರ್. ಅವಳಿಗೆ ತುಂಬ ಜ್ವರ ಬಂದಿದೆ ಸರ್. ತುಂಬ ನರಳ್ತಾ ಇದ್ದಾಳೆ. ನನಗೆ ಏನು ಮಾಡಬೇಕೆಂದೇ ತೋಚ್ತಾ ಇಲ್ಲ. ಒಬ್ಬಳೇ ಅವಳನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವ ಪರಿಸ್ಥಿತಿಯಲ್ಲಿ ಇಲ್ಲ ಅವಳು. ಅದಕ್ಕೆ ಇಲ್ಲಿ ಯಾರನ್ನಾದರೂ ಕರೆಯೋಣ ಅಂತ ಬಂದೆ ಸರ್ ಎಂದಿದ್ದಳು ಕಣ್ಣು ತುಂಬಿಕೊಂಡು ಮಂದಾರ. ವಾಟ್, ಜ್ವರ ಬಂದಿದ್ಯಾ? ಯಾವಾಗಿನಿಂದ? ನಡೀರಿ, ಐ ವಿಲ್ ಕಮ್ ವಿತ್ ಯು ಎಂದಿದ್ದ ಆಯುಷ್. ಅವನಿಗೂ ಗಾಬರಿಯೇ ಆಗಿತ್ತು ಸ್ವಲ್ಪ ವಿಷಯ ಕೇಳಿ. ಅವನೇ ಮುಂದೆ ದಾಪುಗಾಲು ಹಾಕಿದ್ದ ಮೊದಲು. ಅವನ ಹಿಂದೆಯೇ ಅವಳೂ ಓಡಿದಳು ಅವನ ಸರಿಸಮಕ್ಕೆ ಹೆಜ್ಜೆ ಹಾಕಲಾಗದೆ. ಒಳಗೆ ಹೆಜ್ಜೆ ಹಾಕಲು ಒಮ್ಮೆ ಹಿಂದೆ ಮುಂದೆ ನೋಡುವಂತಾಗಿತ್ತು ಅವನಿಗೆ. ಮನೆ ಅವನದೇ ಆದರೂ ಹುಡುಗಿಯರು ಇಬ್ಬರೇ ಇರೋದು. ನಾನು ಹಾಗೆ ನುಗ್ಗುವುದು ಸರಿ ಹೋಗಲ್ಲ ಎನಿಸಿ ಮಂದಾರಳಗಿ ಒಳಗೆ ಹೋಗಲು ದಾರಿ ಬಿಟ್ಟಿದ್ದ ಆಯುಷ್. ಬನ್ನಿ ಸರ್, ಅಲ್ಲಿದ್ದಾಳೆ ಕುಂಕುಮ ಎಂದು ಒಳಗೆ ಕರೆದಿದ್ದಳು ಅವನನ್ನ ಮಂದಾರ. ಒಳಗೆ ಅಡಿಯಿಟ್ಟು ಅವಳು ತೋರಿಸಿದ ಕಡೆಗೆ ನೋಡಿ ಅತ್ತ ಹೆಜ್ಜೆ ಹಾಕಿದ್ದ ಆಯುಷ್ ಆಚಾರ್ಯ. ಅವಳು ಮಲಗಿದ್ದತ್ತ ಬಂದು ನಿಂತು ಅವಳನ್ನೇ ದೀರ್ಘವಾಗಿ ನೋಡಿದ್ದ ಆಯುಷ್. ಸುಂದರ ಹೂವಿನಂತಿದ್ದ ಅವಳ ಮುಖ ಬಾಡಿ ಬಸವಳಿದು ಹೋಗಿದೆ. ಕಮಲದ ಕಂಗಳು ಜ್ವರದ ತಾಪಕ್ಕೆ ಮುಚ್ಚಿಕೊಂಡಿವೆ. ಮುಚ್ಚಿದ ಕಂಗಳ ಕೊನೆಯಲ್ಲೂ ಕಣ್ಣೀರ ಬಿಂದುವಿದೆ. ಸಂಕಟವಾಯಿತು ಅವನಿಗೆ. ಯಾವಾಗಿನಿಂದ ಜ್ವರ ಇದೆ? ಯಾಕೆ ಕೇಳಿದೆ ಅಂದ್ರೆ, ನಿನ್ನೆ ಚೆನ್ನಾಗಿಯೇ ಇದ್ದಳಲ್ಲ, ಇದ್ದಕ್ಕಿದ್ದ ಹಾಗೆ ಏನಾಯ್ತು ಎಂದಿದ್ದ ಕುಂಕುಮಾಳತ ನೆಟ್ಟಿದ್ದ ತನ್ನ ನೋಟವನ್ನ ಒಂದಿಂಚೂ ಆಚೀಚೆ ಸರಿಸದೆ ಆಯುಷ್. ಅದು ರಾತ್ರಿ ಎಲ್ಲ ತುಂಬಾ ಅಳ್ತಾ ಇದ್ಲು ಸರ್. ಯಾಕೆ ಅಂತ ಎಷ್ಟು ಕೇಳಿದ್ರು ಏನೂ ಹೇಳಲೇ ಇಲ್ಲ. ಹರಸಾಹಸ ಪಟ್ಟು ಮಲಗಿಸಿದ್ದೆ ಅವಳನ್ನ. ರಾತ್ರಿ 2:30, 3 ಗಂಟೆ ಹೊತ್ತಿಗೆ ಕಣ್ಣು ಮುಚ್ಚಿದ್ದಳು. ನನಗೂ ನಿದ್ದೆ ಬಂದು ಬಿಟ್ಟಿದೆ ಎಷ್ಟು ಹೊತ್ತಿಗೂ. ಬೆಳಗಿನ ಜಾವ 5:45, 6 ಹೊತ್ತಿಗೆ ನರಳುವ ಶಬ್ದ ಕೇಳಿಸಿ
ಎಚ್ಚರವಾಯಿತು ನನಗೆ ಸರ್. ನೋಡಿದರೆ ಇವಳಿಗೆ ವಿಪರೀತ ಜ್ವರ ಬಂದು ಬಿಟ್ಟಿತು. ನನಗೆ ಏನು ಮಾಡಬೇಕೆಂದೇ ತೋಚಲಿಲ್ಲ. ಬೆಳಕು ಕೂಡ ಹರಿದಿರಲಿಲ್ಲ ನಿಮ್ಮ ಮನೆಗೆ ಬರೋಣ ಅಂದರೆ. ಅದಕ್ಕೆ ನಾನೇ ತಣ್ಣೀರಿನ ಪಟ್ಟಿ ಹಾಕ್ತಾ ಇದ್ದೆ ಇಷ್ಟು ಹೊತ್ತು ಸರ್ ಎಂದಿದ್ದಳು ಸಣ್ಣ ಧ್ವನಿಯಲ್ಲಿ ಮಂದಾರ. ವಾಟ್? ಅಳ್ತಾ ಇದ್ಲಾ? ಯಾಕೆ? ಅಂಥದ್ದೇನಾಯ್ತು? ಎಂದಿದ್ದ ಕಣ್ಣು ಸಂಕುಚಿಸಿ ಆಯುಷ್. ಇದಕ್ಕೆ ಇದಕ್ಕೆಲ್ಲ ಕಾರಣ ನಾನಾ? ನಾನು ಅವಳ ಗೊಂಬೆಯನ್ನ, ನನ್ನ ಬಂಗಾರಿಯನ್ನ ರಾತ್ರಿ ನನ್ನ ಜೊತೆ ಕರೆದುಕೊಂಡು ಹೋಗಿದ್ದು ಹುಡುಗಿಗೆ ಇಷ್ಟವಿರಲಿಲ್ಲ ಅಂತ ಅವಳ ಮಾತು ಕೇಳಿಯೇ ಅರ್ಥವಾಗಿತ್ತು ನನಗೆ. ಆದರೂ ನಾನು ನನ್ನ ಹಠವನ್ನೇ ಸಾಧಿಸಿದೆ. ಬಂಗಾರಿಯನ್ನ ನನ್ನ ಜೊತೆಗೆ ಕರೆದುಕೊಂಡು ಹೋದೆ. ಅದಕ್ಕೆ ಏನಾದರೂ ಹುಡುಗಿ ಅದನ್ನೇ ಮನಸ್ಸಿಗೆ ಹಚ್ಚಿಕೊಂಡು ಅಳ್ತಾ ಇದ್ಲಾ ಹೇಗೆ? ಅದೇ ಇರುತ್ತೆ. ಇನ್ನೇನು ಕಾರಣ ಇರುತ್ತೆ ಅವಳ ನೋವಿಗೆ? ಛೇ! ನಾನು ನಾನು ಹಾಗೆ ಮಾಡಬಾರ್ದಾಗಿತ್ತು. ತಪ್ಪು ನನ್ನದೇ. ನೋವಾಗಿತ್ತು ತನ್ನ ನಿನ್ನೆಯ ವರ್ತನೆಗೆ ಆಯುಷ್ಗೆ. ತಲೆ ತಗ್ಗಿಸಿ ಹುಬ್ಬು ತೀಡಿಕೊಂಡಿದ್ದ ಪಶ್ಚಾತ್ತಾಪದಿಂದ. ಯಾವಾಗ್ನಿಂದ ಅಳ್ತಾ ಇದ್ಲು ನಿಮ್ ಫ್ರೆಂಡ್ ಎಂದಿದ್ದ ತಡೆದು ಆಯುಷ್. ಅವನಿಗೆ ತಪ್ಪಿತಸ್ಥ ಭಾವ ಕಾಡತೊಡಗಿತ್ತು. ಅದು ನಿನ್ನೆ ರಾತ್ರಿ ಗೊಂಬೆ ಅದೇ ನಿಮ್ಮ ಮಗಳು ನಮ್ಮ ಜೊತೆಯಲ್ಲೇ ಇದ್ಲು ಸರ್. ನಿಮಗೆ ಮೈ ಹುಷಾರಿಲ್ಲ, ಅವಳನ್ನ ಇಲ್ಲೇ ಮಲಗಿಸ್ಕೊಳ್ಳೋಣ ಅಂತ ಹೇಳ್ತಿದ್ಲು ಕುಂಕುಮ್. ಹಾಗೇ ಮಾಡಿದ್ವಿ ಕೂಡ. ಎಲ್ಲ ಸರಿಯಾಗಿಯೇ ಇತ್ತು. ಆದರೆ ಗೊಂಬೆಯನ್ನ ಹೊರಗಡೆ ಓಡಾಡಿಸಿಕೊಂಡು ಬರ್ತೀನಿ ಅಂತ ಕರ್ಕೊಂಡು ಹೋಗಿದ್ಲು. ವಾಪಸ್ ಬರುವಾಗ ಗೊಂಬೆ ಇರಲಿಲ್ಲ. ಇವಳು ಅಳ್ತಾ ಇದ್ಲು ಸರ್. ಯಾಕೆ ಏನು ಅಂತ 1000 ಸಲ ಕೇಳಿದರೂ ಹೇಳಲೇ ಇಲ್ಲ ನನಗೆ. ರಾತ್ರಿ ಪೂರ ಅಳು ಅಳು ಅಷ್ಟೇ. ಇಷ್ಟೇ ಸರ್ ನನಗೆ ಗೊತ್ತಿದ್ದಿದ್ದು. ಬೆಳಗ್ಗೆ ನೋಡೋ ಅಷ್ಟರಲ್ಲಿ ಜ್ವರದ ತಾಪಕ್ಕೆ ನರಳ್ತಾ ಇದ್ಲು ಎಂದಿದ್ದಳು ಮಂದಾರ ನೋವಿನಿಂದ ಕಣ್ಣು ತುಂಬಿಕೊಂಡು. ಕೈಕಾಲೆಲ್ಲ ಸೋತಂತಾಗಿತ್ತು ಆಯುಷ್ಗೆ. ಅಲ್ಲಿಯೇ ಕುಸಿದು ಕುಳಿತು ಬಿಟ್ಟಿದ್ದ. ಅಲ್ಲಿದ್ದ ಒಂದು ಕುರ್ಚಿಯ ಮೇಲೆ. ನಾನು ಏನು ಅಂದುಕೊಂಡಿದ್ನೋ ಅದೇ ಆಗಿದೆ. ಅಂದರೆ ಅಂದರೆ ನಾನು ಬಂಗಾರಿಯನ್ನ ಕರೆದುಕೊಂಡು ಹೋಗಿದ್ದು ಅವಳ ಮನಸ್ಸಿಗೆ ನೋವು ಮಾಡಿದೆ. ಆದರೆ ಈ ಪರಿಯ ದುಃಖ ಯಾಕೆ? ಅಥವಾ ಬೇರೆ ಏನಾದರೂ ಇದೆಯಾ ವಿಷಯ? ಏನಾದರೂ ಇರಲಿ. ಈಗ ಇದನ್ನೆಲ್ಲ ಯೋಚಿಸುತ್ತಾ ಕಾಲಹರಣ ಮಾಡಲು ಟೈಮ್ ಇಲ್ಲ. ಇವಳನ್ನ ಮೊದಲು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಬೇಕು. ಇವಳ ಪರಿಸ್ಥಿತಿ ಚೂರೂ ಚೆನ್ನಾಗಿಲ್ಲ. ಹುಬ್ಬು ತೀಡಿಕೊಂಡಿದ್ದ ಪಶ್ಚಾತ್ತಾಪದಿಂದ ನೋವಿನಿಂದ ಆಯುಷ್. ಎದ್ದು ಸೋತ ಹೆಜ್ಜೆಗಳನ್ನು ಇಟ್ಟು ಅವಳ ಹತ್ತಿರ ಬಂದು ಅವಳ ಹಣೆಯ ಮೇಲೆ ಕೈಯಿಟ್ಟಿದ್ದ. ಕಾದ ಹೆಂಚಿನಂತಾಗಿತ್ತು ಅವಳ ಹಣೆ. ಜ್ವರದ ತಾಪ ನೋಡಿ ಅವನೂ ಹೆದರಿದ.